ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಆಗಸ್ಟ್ 10ರಂದು ರಾತ್ರಿ 11 ಗಂಟೆ ಸಮಯದಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಇದು ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಯ ಜನರ ಆತಂಕವನ್ನು ಕೂಡ ಹೆಚ್ಚಿಸಿತ್ತು. ಯಾಕಂದ್ರೆ ತುಂಗಭದ್ರಾ ಜಲಾಶಯದ ನೀರಿನ ಮೇಲೆ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಯ ಜನರು ಅವಲಂಬಿತರಾಗಿರುವಂಥದ್ದು. ಬಹುತೇಕ ರೈತರು ಇದೇ ಜಲಾಶಯದ ನೀರಿನ ಮೇಲೆ ಕೃಷಿಯನ್ನು ಅವಲಂಬಿಸಿರುವಂಥದ್ದು. ಆದರೆ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ನಂತರ ಈ ಭಾಗದ ರೈತರ ಆತಂಕ ಹೆಚ್ಚಾಗಿತ್ತು. ಹೀಗಾಗಿ ಕಳೆದ 1 ವಾರದಿಂದ ನಿರಂತರವಾಗಿ ಗೇಟಿನ ದುರಸ್ತಿ ಕೆಲಸ ಆರಂಭವಾಗಿತ್ತು. 1 ವಾರದ ನಂತರ ಇದೀಗ ಗೇಟಿನ ದುರಸ್ತಿ ಕೆಲಸ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ಇದೀಗ ನಾವು ಜಲಾಶಯದ ಮುಂಭಾಗದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಆಗಸ್ಟ್ 10ರಂದು ರಾತ್ರಿ 11 ಗಂಟೆ ಸಮಯದಲ್ಲಿ ಈ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿತ್ತು. ಕೊಚ್ಚಿಕೊಂಡು ಹೋದ ನಂತರ ಅಪಾರ ಪ್ರಮಾಣದ ನೀರು ಈ ಒಂದೇ ಗೇಟ್ನಿಂದ ಹರಿದು ಹೋಗ್ತಾ ಇತ್ತು. ಸರಿಸುಮಾರು ಪ್ರತಿದಿನ 3 TMCಯಷ್ಟು ನೀರು ಈ 19ನೇ ಗೇಟ್ನಿಂದ ಹರಿದು ಹೋಗ್ತಾ ಇತ್ತು. ಮತ್ತೊಂದು ಕಡೆ ಅಂತಂದ್ರೆ ಜಲಾಶಯದ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಂತಂದು ಅನಿವಾರ್ಯತೆ ನಿರ್ಮಾಣವಾಗಿತ್ತು. ಜಲಾಶಯದ ದುರಸ್ತಿಯನ್ನು ಮಾಡಬೇಕಾದ್ರೆ ನೀರನ್ನು ಖಾಲಿ ಮಾಡಬೇಕಂತೇಳಿ ತಜ್ಞರು ಹೇಳಿದ್ರು. ಹೀಗಾಗಿ ನೀರನ್ನ ಬಹುತೇಕ 28 ಗೇಟ್ಗಳ ಮುಖಾಂತರ ನೀರನ್ನು ಬಿಡುವಂಥ ಒಂದು ಕೆಲಸ ಆಗಿತ್ತು. ಕಳೆದ 8 ದಿನಗಳಿಂದ ಸರಿಸುಮಾರು 45 TMCಗೂ ಹೆಚ್ಚು ನೀರು ವ್ಯರ್ಥವಾಗಿ ನದಿಗೆ ಹರಿದು ಹೋಗಿರುವಂಥದ್ದು. ಆ ಮುಖಾಂತರ ಏನಂತಂದ್ರೆ ಈ ಭಾಗದ 4 ಜಿಲ್ಲೆಯ ಜನರ ಆತಂಕಕ್ಕೂ ಕೂಡ ಈ ನೀರು ಹರಿದು ಹೋಗುವುದು ದೊಡ್ಡ ಆತಂಕವನ್ನ ಉಂಟು ಮಾಡಿತ್ತು. ಆದರೆ ಕಳೆದ 1 ವಾರದಿಂದ ಈ ಗೇಟಿನ ದುರಸ್ತಿ ಕೆಲಸಕ್ಕೆ ಸಾಕಷ್ಟು ತಂತ್ರಜ್ಞರು, ಸಿಬ್ಬಂದಿ ಮುಂದಾಗಿದ್ರು. ಹಗಲಿರುಳು ಕೂಡ ಶ್ರಮವನ್ನು ವಹಿಸಿದ್ರು. ಇದೀಗ ಕಳೆದ 2 ದಿನಗಳಿಂದ ಈ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆಯ ಕಾರ್ಯವನ್ನು ಆರಂಭಿಸಲಾಗಿತ್ತು. ಅದರಲ್ಲೂ ಕೂಡ ನಿನ್ನೆಯಿಂದ ಅದನ್ನ ಕಾರ್ಯ ಚುರುಕುಗೊಂಡಿತ್ತು. ನಿನ್ನೆ ರಾತ್ರಿ ಮೊದಲ ಸ್ಟಾಪ್ ಲಾಕ್ ಗೇಟನ್ನು ಯಶಸ್ವಿಯಾಗಿ ಅಳವಡಿಸಲಾಗಿತ್ತು. ಇಂದು 4 ಸ್ಟಾಪ್ ಲಾಕ್ ಗೇಟ್ಗಳನ್ನ ಯಶಸ್ವಿಯಾಗಿ ಅಳವಡಿಸುವ ಮುಖಾಂತರ ಏನು ಜಲಾಶಯದಿಂದ ನೀರು ಹರಿದು ಹೋಗ್ತಾ ಇತ್ತು ಆ ಎಲ್ಲ ನೀರನ್ನು ಕೂಡ ಬಂದ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದೀಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರೋದು ಕೇವಲ ಲೀಕೇಜ್ನ ನೀರು ಮಾತ್ರ. ಉಳಿದಂತೆ ಅಂತಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 33 ಗೇಟ್ಗಳಿದಾವೆ. 33 ಗೇಟ್ಗಳಲ್ಲಿ ಏನು ನೀರು ಹರಿದು ಹೋಗ್ತಾ ಇತ್ತು ಅವೆಲ್ಲ ನೀರನ್ನು ಕೂಡ ಬಂದ್ ಮಾಡಿರುವಂಥದ್ದು. ಆ ಮುಖಾಂತರ ಇದೀಗ ಜಲಾಶಯದಲ್ಲಿ ಮತ್ತೆ ನೀರನ್ನ ಸಂಗ್ರಹ ಮಾಡುವಂಥ ಒಂದು ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬರೋಬ್ಬರಿ 105 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಇದೀಗ 105 TMC ಸಂಗ್ರಹ ಸಾಮರ್ಥ್ಯ ಜಲಾಶಯದಲ್ಲಿ ಇದೀಗ 71 TMC ನೀರು ಸಂಗ್ರಹವಾಗಿರುವಂಥದ್ದು. ಆಗಸ್ಟ್ 10ರಂದು ಕೂಡ ಈ ಜಲಾಶಯದಲ್ಲಿ 105 TMC ನೀರು ಸಂಗ್ರಹವಾಗಿತ್ತು. ಆದರೆ ಇದೀಗ ಡ್ಯಾಮ್ನ ದುರಸ್ತಿ ಮತ್ತು ಈ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದಂಥ ಸಂದರ್ಭ ಹೋಗಿದ್ದರಿಂದ ಬಹುತೇಕ ನೀರು ಖಾಲಿಯಾಗಿರುವಂಥದ್ದು. ಆದರೆ ಇದೀಗ ಮತ್ತೆ ಮಲೆನಾಡಿನಲ್ಲಿ ಮಳೆ ಆಗ್ತದೆ. ಇದು ಈ ಭಾಗದ ಜನರ ಆಶಾಭಾವನೆಯನ್ನು ಕೂಡ ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂತಂದ್ರೆ ಮಲೆನಾಡಿನಲ್ಲಿ ಮಳೆ ಆದರೆ ಜಲಾಶಯಕ್ಕೆ ಮತ್ತೆ ಒಳಹರಿವು ಹೆಚ್ಚಾಗ್ತದೆ. ಇದರಿಂದ ಮತ್ತೆ ಜಲಾಶಯ ತುಂಬುವಂತ ಒಂದು ವಿಶ್ವಾಸದಲ್ಲಿ ಈ ಭಾಗದ ಜನರು ಇದ್ದಾರೆ. ಈಗಾಗಲೇ ಜಲಾಶಯಕ್ಕೆ 52,000 ಕ್ಯೂಸೆಕ್ ನೀರಿನ ಒಳಹರಿವು ಇರುವುದು ಇದು ರೈತರ ಆಶಾಭಾವನೆಯನ್ನು ಹೆಚ್ಚಿಸಿದೆ. ಮುಂದಿನ ದಿನದಲ್ಲಿ ಜಲಾಶಯ ತುಂಬುವಂತ ಒಂದು ವಿಶ್ವಾಸ ಈ ಭಾಗದ ಜನರು ಮತ್ತು ಅಧಿಕಾರಿಗಳಲ್ಲಿರುವಂಥದ್ದು. ಪ್ರಮುಖವಾಗಿ ಒಂದನ್ನು ಹೇಳಬೇಕಾಗುತ್ತದೆ, ಈ ಅನೇಕ ತಂತ್ರಜ್ಞರು, ಸಿಬ್ಬಂದಿ ಹಗಲಿರುಳು ಕೂಡ ಈ ಜಲಾಶಯದ ಗೇಟನ್ನು ದುರಸ್ತಿ ಮಾಡಲಿಕ್ಕೆ ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.